ಏನಿವತ್ತು ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಭ್ರಷ್ಟ ಸರ್ಕಾರ ಒಂದು ಜನಗಣತಿ ವರದಿಯನ್ನು ಮಾಡಿದೆ. ನಾನು ಅವ್ರಿಗೆ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಿಗೆ ನಾನು ಆಗ್ರಹಿಸ್ತೀನಿ, ಮನವಿ ಮಾಡ್ತಾ ಇಲ್ಲ. ನನ್ನ ಆಗ್ರಹ ಇದೆ. ಆಗ್ರಹ ಏನಪ್ಪಾ ಅಂತಂದ್ರೆ, ಸ್ವಾಮಿ ಏನ್ ಜನಗಣತಿ ಮಾಡಿದ್ರಿ ಸ್ವಾಮಿ, ನೀವು ನಿಮ್ಮ PS ಅಥವಾ ನಿಮ್ಮ ಸಂಬಂಧಪಟ್ಟ ಅಧಿಕಾರಿಗಳನ್ನ ಹಳ್ಳಿಗೆ ನಗರಗಳಿಗೆ ಕಳಿಸಿ. ಯಾವ್ದಾದ್ರು 10-15 ವರ್ಷದ ಹಿಂದೆ ಜನಗಣತಿ ಆಗಿದ್ದೇ ಹೊರತು 15 ವರ್ಷದಿಂದ ಯಾವ್ದು ಜನಗಣತಿ ಆಗಿಲ್ಲ. ಫಸ್ಟ್ ಬಂದು ನಮ್ಮೂರಿನಲ್ಲಿ ಉದಾಹರಣೆಗೆ ಹಳ್ಳಿಗೆ ಬಂದು ನೀವು ಎಷ್ಟು ಜನ ಇದ್ದೀರಿ, ಯಾವ ಜಾತಿ ಸೇರಿದವರು, ನಿಮ್ಮ ಮಕ್ಕಳು ಎಷ್ಟು ಜನ, ನಿಮ್ಮಲ್ಲಿ ಪ್ರಾಣಿಗಳು ಎಷ್ಟು ಜನ, ಹಸುಗಳು ಎಷ್ಟು ಹಾಕಿದ್ರಿ, ಮೇಕೆಗಳು ಎಷ್ಟು ಹಾಕಿದ್ರಿ ಅಂತ ಎಲ್ಲಾನು ಕೂಡ ಜನಗಣತಿ ಬರ್ಕೊಂಡು ಹೋಗ್ತಿದ್ರು. ಎಕ್ಸಾಂಪಲ್ ನಮ್ಮೂರಿನಲ್ಲಿ ನಾನು ಸಣ್ಣದಾಗಿ ನಾನು ಸರ್ವೆ ಮಾಡಿದ ಪ್ರಕಾರ ಮದುವೆ ಆಗಿ ಬಂದು 15 ವರ್ಷ ಆಗಿದೆ. ಆ ಹೆಣ್ಮಗು ಹೇಳ್ತಾಳೆ, ನಾನು ಮದುವೆ ಆಗಿ 15 ವರ್ಷ ಆಯ್ತು, ನಾನು ನಿಮ್ಮೂರಿಗೆ ಮದುವೆ ಆಗಿ ಒಂದೇ ಒಂದು ಬಂದು ಕೂಡ ಮಾಸ್ಟರ್ಗಳೇ ಆಗ್ಲಿ ಅಥವಾ ಸರ್ಕಾರಿಯ ಯಾವುದೇ ಅಧಿಕಾರಿಗಳಾಗ್ಲಿ ನಮ್ಮ ಮನೆ ಮೇಲೆ ಬರೆದು ಹೋಗ್ತಿದ್ರು. ಯಾವ ಜಾತಿ ಅಂತ ಕೇಳಿಲ್ಲ, ಯಾರು ಅಂತ ಕೇಳಿಲ್ಲ, ಎಷ್ಟು ಜನ ಮಕ್ಕಳು ಅಂತ ಕೇಳಿಲ್ಲ. ನಾನು ಮದುವೆ ಆಗಿ 15 ವರ್ಷ ಅಂತ ಕೇಳಿ ವರದಿ ಕೊಡ್ತಾರೆ. ನಿಜವಾಗ್ಲೂ ವರದಿನ ಪರಿಶೀಲನೆ ಮಾಡಬೇಕು. ಜಾತಿ ಗಣತಿ ವರದಿ ಏನಿದೆ ಯಾವುದೋ ಒಂದು ಜಾತಿಯನ್ನ ಓಲೈಕೆಗೋಸ್ಕರ ಮಾಡೋದು ಅಂತ ಹೇಳಿ ಆಗ್ರಹ ಇದೆ. ದಯಮಾಡಿ ಮುಖ್ಯಮಂತ್ರಿಗಳಿಗೆ ನಾನು ಆಗ್ರಹ ಮಾಡ್ತಾ ಇದ್ದೀನಿ, ಈ ಜಾತಿ ಜನಗಣತಿಯನ್ನ ನೀವು ಮಾಡಬಾರ್ದು, ಮತ್ತೊಮ್ಮೆ ಪರಿಶೀಲನೆ ಮಾಡಿ ಅಂತ ಹೇಳಿ ನಾನು ಅವ್ರಿಗೆ ಆಗ್ರಹ ಮಾಡ್ತಾ ಇದ್ದೀನಿ. ಶಿವಕುಮಾರ್ ರಾಜ್ಯ ಉಪ್ಪರ್ ಜಾತಿ ಜನಗಣತಿ ಅವರು ಹೇಳ್ತಾರೆ ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ವರದಿ ಅಂತ ಹೇಳಿದ್ರೆ ಇದು ಆರ್ಥಿಕ ಮತ್ತು ಶೈಕ್ಷಣಿಕ ವರದಿ ಎಲ್ಲ ಅಕ್ಷರಶಃ ಹಿಂದೂಗಳನ್ನ ಜಾತಿ ಹೆಸರಿನಲ್ಲಿ ಹೊಡೆದಿ ಅವ್ರನ್ನ ಓಡಾಟ ಮಾಡುವಂತಹ ಒಂದು ಷಡ್ಯಂತ್ರ. ಈಗ ಅಲ್ಪಸಂಖ್ಯಾತರು ಮುಸಲ್ಮಾನರಲ್ಲೇ ಸಿಯಾಜು, ಸುನ್ನಿ, ಸರೀಫು, ಪಠಾಣ್, ನವಾಯಿತರು, ಅಫ್ಜಲ್, ಅಸ್ಗರ್ ಅಂತ ಹೇಳಿ 9 ಕ್ಯಾಸ್ಟ್ಗಳಿದ್ದಾವೆ. ಆ ಕ್ಯಾಸ್ಟ್ಗಳನ್ನೆಲ್ಲವೂ ಕೂಡ ವಿಂಗಡಣೆ ಮಾಡ್ತಾನೆ. ಕೇವಲ ಮುಸಲ್ಮಾನರು ಅಂತ ಹೇಳಿ ಅವರ ಸಂಖ್ಯೆಯನ್ನು ಹೆಚ್ಚು ತೋರಿಸೋದ್ರ ಮುಖಾಂತರ ಒಕ್ಕಲಿಗರು ಅವರಲ್ಲಿ ಏನು ಹಳ್ಳಿಕಾರ ಒಕ್ಕಲಿಗರಾಗಿರ್ಬೋದು, ಮರಸು ಮುಸ್ಲಿಮರಾಗಿರ್ಬೋದು, ವೀರಶೈವರಾಗಿರ್ಬೋದು, ಲಿಂಗಾಯತರು ಬೇರೆ ಆಗಿರ್ಬೋದು, ಮತ್ತೆ ತಿಗಳರಲ್ಲೂ ಕೂಡ 30 ಲಕ್ಷ ಇರ್ತಕ್ಕಂಥ ಜನಸಂಖ್ಯೆನ 2 ಲಕ್ಷಕ್ಕೆ ತೋರಿಸಿರ್ತಕ್ಕಂಥದ್ದಾಗಿರ್ಬೋದು. ಮತ್ತೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಹೊಸ ಜಾತಿಯನ್ನ ಕಂಡುಹಿಡಿದಿದ್ದಾರೆ. ಕೇವಲ 10 ಜನಸಂಖ್ಯೆಗಿಂತ 10 ನಂಬರ್ ಜನಸಂಖ್ಯೆಗಿಂತ 80 ಜಾತಿಗಳನ್ನ ಹೊಸದಾಗಿ ಈ ಒಂದು ವರದಿನಲ್ಲಿ ಇದು ಸಂಪೂರ್ಣ ಅವೈಜ್ಞಾನಿಕವಾಗಿ 2011 ಏನು ವರದಿ ಏನಿದೆ ಅದನ್ನ ಮನೆಯಲ್ಲೇ ಕೂತ್ಕೊಂಡು ಡಿಕ್ಟೇಟ್ ಮಾಡಿ ಬರ್ಸಿರ್ತಕ್ಕಂಥ ವರದಿ, ಸರ್ಕಾರದ ಹಣವನ್ನ ಪೋಲ್ ಮಾಡಿರತಕ್ಕಂಥ ವರದಿ. ಈ ವರದಿಯನ್ನ ಒಣ ಕಸಕ್ಕೆ ಹಾಕೋದ್ರ ಮುಖಾಂತರ ವಿಭಿನ್ನವಾದ ಒಂದು ಹೋರಾಟವನ್ನ ಸರ್ವ ಪಕ್ಷದ ಮುಖಂಡರುಗಳು ಮತ್ತೆ ಸರ್ವ ಜನಾಂಗದ ಮುಖಂಡರುಗಳು